ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀನಾಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗಡೆ ಕಟ್ಟಿಂದ ರಸಮ್ ಮಾಡೋದನ್ನು ತೋರಿಸ್ತೀನಿ. ಮೊದಲು 2 ಟೊಮ್ಯಾಟೊ ಮತ್ತು ಹುಣಸೆಹಣ್ಣನ್ನು ಕುಕ್ಕರಿಗೆ ಹಾಕ್ಕೊಂಡು 1 ರಿಂದ 2 ಸೀಟಿ ಒಳಗೆ ಕುದಿಸ್ಕೋಬೇಕು. ಹೋಳಿಗೆ ಮಾಡಿದಾಗ ಕಟ್ಟು ಬಸ್ತಿರ್ತೀವಲ್ಲ ಆ ಕಟ್ಟನ್ನು ತೊಗೊಂಡಿನಿ. ಟೊಮ್ಯಾಟೊ ಮತ್ತು ಹುಣಸೆಹಣ್ಣನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ 1 ಡಬ್ರಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಒಗ್ಗರಣೆ ಕೊಡಬೇಕು. ಈ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕತೀನಿ. ಮತ್ತೊಂದು ಸ್ವಲ್ಪ ಹಿಂಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಟೊಮೆಟೊ ಹುಣಸೆ ಹಣ್ಣು ಇರ್ತೈತಲ್ಲ ಅದನ್ನು ಹಾಕೋಬೇಕು. ಕುಕ್ಕರ್ ಒಳಗಡೆ ಕುದಿಸಿರೋ ಹುಣಸೆ ನೀರು ಇರ್ತೈತಲ್ಲ ಅದನ್ನು ಹಾಕ್ಕೊಂಡೀನಿ. ಮತ್ತು ಬಸ್ದಿಟ್ಕೊಂಡಿರೋ ಕಟ್ಟನ್ನು ಹಾಕ್ಕೊಂಡೀನಿ. ಇದಕ್ಕೆ ಉಪ್ಪು, ಖಾರದ ಪುಡಿ ಮತ್ತು ಕೊತ್ತಂಬರಿ ಹಾಕಿ 5 ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿ ರಸಮ್ ರೆಡಿ ಆಗ್ತೈತಿ. ಕಟ್ಟಿನ ಸಾರನ್ನು ಮಸಾಲೆ ಹಾಕಿ ಮಾಡಿ ತಿಂದ ಬೇಜಾರಾಗಿತ್ತಂದ್ರೆ ಈ ಥರ ರಸಮನ್ನು ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.